ತಮಿಳುನಾಡಿನಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ತಮಿಳಿಗರು ತಮಿಳುನಾಡಿನತ್ತ ಮುಖ ಮಾಡ್ತಾ ಇದ್ದಾರೆ. ಬಹುತೇಕ ತಮಿಳುನಾಡು ಬಸ್ಗಳು ಫುಲ್ ರಶ್ ಆಗಿವೆ. ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಕಂಡು ಬಂದಿದೆ. ಬೆಂಗಳೂರಿನ ಗಡಿ ಭಾಗದಲ್ಲಿರುವ ಕನ್ನಡಿಗರು ಟ್ರಾಫಿಕ್ ಜಾಮ್ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಎಲೆಕ್ಷನ್ಗೆ ಹೋಗೋಕೆ ಬಸ್ ಇಲ್ಲ ಅಂತ ಪ್ರಯಾಣಿಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಹೆಚ್ಚುವರಿ ಬಸ್ ಬಿಟ್ಟಿದ್ರೂ ಕೂಡ ಜನ ಪರದಾಡುವಂತಾಯಿತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟರು. ತಮಿಳುನಾಡು ಸರ್ಕಾರದ ವಿರುದ್ಧವೂ ಮತದಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ಸ್ಟಾಲಿನ್ ಎಲೆಕ್ಷನ್ ಇದ್ದಾಗಲೂ ಸರಿಯಾಗಿ ನಮಗೆ ಬಸ್ ವ್ಯವಸ್ಥೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಲಕ್ಷಾಂತರ ಜನ ತಮಿಳಿಗರು ಬೆಂಗಳೂರಿನಲ್ಲಿದ್ದಾರೆ, ಆದ್ರೆ ನೀವು ಅಷ್ಟು ಜನಕ್ಕೆ ಬಸ್ ವ್ಯವಸ್ಥೆ ಮಾಡಿಲ್ಲ. ಟ್ರಾಫಿಕ್ ಕಿರಿಕಿರಿಗೂ ಬೆಂಗಳೂರಿನ ಜನ ಬೇಸತ್ತು ಹೋದ್ರು. ಹೋಗ್ತಿದ್ದೀನಿ, ಬಟ್ ದೇರ್ ಇಸ್ ನೋ ಬಸ್. ನಂದು ಬಸ್ 10:50ಗೆ ಸ್ಟಾರ್ಟ್ ಆಗಬೇಕು. ಈಗ 1 o'clock ಆಗಿದೆ. ಈಗ ತನಕ ಬಸ್ ಏನು ಬಂದಿಲ್ಲ. ಹೌದು, ಪ್ರೀ ಬುಕ್ ಮಾಡಿದ್ದೀನಿ, ಬಟ್ ಬಸ್ ಏನು ಬಂದಿಲ್ಲ. 10:30ಲಿಂದ ವೆಯ್ಟ್ ಮಾಡ್ತಿದ್ದೀನಿ. ಇಟ್ಸ್ 1 o'clock ಆಲ್ರೆಡಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಫೇಸಿಂಗ್ ಈ ಥರ. ಲಾಸ್ಟ್ ಟೈಮ್ ಇಷ್ಟೊಂದು ಕ್ರೌಡ್ ಇರ್ದಿಲ್ಲ. ತಿರುವಣ್ಣಾಮಲೆ ಹೋಗ್ಬೇಕು ಸರ್. ಬಸ್ಸು ತುಂಬ ಕಷ್ಟ ಇದೆ ಸರ್. ಇನ್ನೂ ಒಂದು 10 ಬಸ್ಸಿಗೆ ಬಿಟ್ಟ ಕರೆಕ್ಟ್ ಆಗುತ್ತೆ ಸರ್. ಇಲ್ಲಾಂದರೆ ಓಟ್ ಹೆಂಗೆ ಆಗೋದು ಸರ್? ನಾನು 9 ಗಂಟೆಗೆ ಬಂದೆ ಸರ್. ನಾನು 9 ಗಂಟೆಗೆ ಕಾಯ್ತಾ ಇದ್ದೆ ಸರ್. ಬಸ್ಸೇ ಬಂದಿಲ್ಲ ಸರ್. ಇನ್ನೂ ಬಸ್ ಬರಬೇಕು ಸರ್. ಇಲ್ಲಾಂದರೆ ಓಟ್ ಯೂಸ್ ಇಲ್ಲ ಸರ್. ಬಸ್ ಬಂದರೆ 7 ಗಂಟೆಗೆ ಹೋಗಿಬಿಡ್ತೀವಿ ಸರ್ ನಾಳೆ. ಇಲ್ಲಾಂದರೆ ಓಟ್ ಹಾಕಲ್ಲ, ಆಗಲ್ಲ ಓಟ್ ಮಾಡೋಕ್ಕೆ.